ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ಧನ್ಯವಾದ. ನಮ್ಗೆ ನಮ್ಮ ಚಾನಲ್ಗೆ 4,000 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಎಲ್ಲರಿಗೂ ತುಂಬಾ ಧನ್ಯವಾದ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಅದೇ ರೀತಿ ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿ ನೋಡಕ್ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋಗಳನ್ನ ನೋಡ್ತಾ ಇಲ್ಲ, ಆಯ್ತಾ? ನಾನು ಹೊಸ ಹೊಸ ವಿಡಿಯೋಗಳನ್ನ ತರಕ್ ಟ್ರೈ ಮಾಡ್ತೀನಿ, ಆದ್ರೆ ಸಪೋರ್ಟ್ ಸಿಗಲ್ಲ, ಬೇಜಾರಾಗುತ್ತೆ, ಆಯ್ತಾ? ಅದೇ ತರನೇ ತುಂಬಾ ಜನ ಈಗ ನನ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ, ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಅಮೌಂಟ್ ಎಷ್ಟು ಅಂತ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡಿ. 20ನೇ ತಾರೀಕು ನಾನು ಸ್ಟಾರ್ಟ್ ಮಾಡಬೇಕಿತ್ತು. ಕರೆಕ್ಟಾಗಿ ನಾನು 20ನೇ ತಾರೀಕಿಗೆ ಸ್ಟಾರ್ಟ್ ಮಾಡಬೇಕಿತ್ತು, ಆದ್ರೆ ನನಗೆ ಯಾವಾಗ ಯಾರು ಫೋನ್ ಮಾಡಿರ್ಲಿಲ್ಲ. ನಾನು ಕ್ಯಾನ್ಸಲ್ ಮಾಡುವ ಅಂತಾನೆ ಅನ್ಕೊಂಡಿದ್ದೆ. ಈಗ ಸ್ವಲ್ಪ ಜನ, ತುಂಬಾ ಜನ ಫೋನ್ ಮಾಡಿದ್ದೀರಾ, ಒಂದಿಬ್ರು ಅಮೌಂಟು ಹಾಕ್ಬಿಟ್ಟಿದ್ದೀರಾ. ನಾನು ನೋಡಿ ನಿಮ್ಗೆ ಒಂದು ಕರೆಕ್ಟ್ ಡೇಟ್ ಹೇಳ್ತೀನಿ. ನೆಕ್ಸ್ಟ್ ಮಂತು 10ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಯ್ತಾ? ನೆಕ್ಸ್ಟ್ ಮಂತು 10ನೇ ತಾರೀಕಿಗೆ ಮುಂದಿನ ಕ್ಲಾಸು, ಅಂದ್ರೆ ಹೊಸ ಕ್ಲಾಸು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಮ್ದು ಈ ಕ್ಲಾಸು ಮುಗಿದೋಗುತ್ತೆ. ನೆಕ್ಸ್ಟ್ ಮಂತು 10ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಾನು 10ನೇ ತಾರೀಕಿಗೆ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ನನಗೆ ಈ ಮಂತ್ ಎಂಡ್ ಒಳಗಡೆ ಎಲ್ಲ ದುಡ್ಡು ಹಾಕಿದ್ರೆ ಮಾತ್ರ, ಓಕೆ? ಇಲ್ಲ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಈ ಮಂತ್ ಎಂಡ್ ಒಳಗಡೆ ಎಷ್ಟು ಜನ ಹಾಕ್ತಾರೆ ಅದ್ರ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಮಂತ್ ಎಂಡ್ ಒಳಗಡೆ ಎಲ್ಲರೂ ದುಡ್ಡು ಹಾಕಿ, ಅಂದ್ರೆ ಯಾರ್ಯಾರು ನಿಮ್ಗೆ ಬ್ಲೌಸು ಮತ್ತೆ ಡ್ರೆಸ್ಸು, ಸಾರಿ ಬ್ಲೌಸ್ ಮಾತ್ರ ಈ ಸಲ ಇರೋದು, ಡ್ರೆಸ್ ಇಲ್ಲ. 500 ರೂಪಾಯಿ ಫೀಸ್ ಆಗುತ್ತೆ. ಇದು ಒಂದೇ ಒಂದು ತಿಂಗಳು ಇರುತ್ತೆ ಕೋರ್ಸು. ಒಂದೇ ತಿಂಗಳಿಗೆ 500 ರೂಪಾಯಿ ಆಗುತ್ತೆ. ಬರೀ ಬ್ಲೌಸ್ ಇರುತ್ತೆ, ಅಂದ್ರೆ ಬ್ಲೌಸ್ ಅಲ್ಲಿ ನಾರ್ಮಲ್, ಪ್ರಿನ್ಸಸ್, ಕಟೋರಿ, ಕಟಿಂಗು ವಿತ್ ಸ್ಟಿಚಿಂಗು ಎರಡು ಬರುತ್ತೆ, ಆಯ್ತಾ? ಈ ಮಂತು ಎಂಡ್ ಒಳಗಡೆ, ಅಂದ್ರೆ ನಿಮ್ಗೆ 1ನೇ ತಾರೀಕು ಒಳಗಡೆ ಯಾರ್ಯಾರು ಅಮೌಂಟ್ ಹಾಕಿರ್ತೀರಾ ಅವ್ರನ್ನ ಮಾತ್ರ ನಾನು ಕೌಂಟ್ ಮಾಡ್ಕೊಳ್ತೀನಿ. ಅದ್ರ ಮೇಲಾದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗೋಗುತ್ತೆ, ಆಯ್ತಾ? ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನಾನು ನಿಮಗೆ ಮೈನ್ ಪಾಯಿಂಟ್, ಅಂದ್ರೆ ಸುಮಾರು ಜನ ಡಾಟ್ ಬಗ್ಗೆ ಡೌಟ್ ಇತ್ತು ಅಲ್ವಾ, ಅಂಥವ್ರಿಗೆ ನಾನು ಕ್ಲಾಸ್ ಮಾಡಿ ಲೈವ್ ಮಾಡಿದ್ದೆ. ಅದ್ರಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಗಿದೆ, ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ. ಅದಕ್ಕೆ ನಾನು ಡಾಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಆಯ್ತಾ? ಯಾವ ತರ ಡಾಟ್ ಬರುತ್ತೆ ನಿಮ್ಗೆ ಅಂತ, ಬ್ಲೌಸ್ಗೆ ಯಾವ ರೀತಿ ಡಾಟ್ ಬರುತ್ತೆ ಅಂತ. ಇದು ನನ್ನ ನಂಬರು, ಬೇಕು ಅಂದ್ರೆ ನೀವು ನನಗೆ ವಾಟ್ಸ್ಆಪ್ ಮಾಡಿ ಯಾವ ತರ ಅಂತ ತಿಳ್ಕೊಳ್ಬಹುದು, ಆಯ್ತಾ? ನೋಡಿ 9035725031 ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೆಸೇಜ್ ಅಥವಾ ಕಾಲ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಯಾವ ತರ ಇರುತ್ತೆ, ಯಾವಾಗ ಅಮೌಂಟ್ ಹಾಕ್ಬೇಕು ಅಂತ. ದಯವಿಟ್ಟು ಅಮೌಂಟ್ ಹಾಕ್ಬೇಕು, ನೀವು ಹಾಕಿದ್ಮೇಲೆ ನಾನು ಮುಂದೆ ಹೇಳಕ್ಕಾಗೋದು, ಓಕೆ? ಬನ್ನಿ ಈಗ ಇದು ಸ್ಟಾರ್ಟ್ ಮಾಡ್ಬಿಡುವ. ಈಗ ನೋಡಿ, ಇದೊಂದು ಫ್ರಂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಯ್ತಾ? ಫ್ರಂಟ್ ಯಾವುದು ಅಂತಂದ್ರೆ ನೋಡಿ, ಇಲ್ಲಿ ಇದು ಫ್ರಂಟ್ ಎಕ್ಸ್ಟ್ರಾ ಪೀಸ್ ತಗೊಂಡಿರೋದು. ನಾವು ಎಕ್ಸ್ಟ್ರಾ ಪೀಸ್ ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇದು ಬರೀ ನಾನು ಏನಕ್ಕೆ ಅಂತಂದ್ರೆ ಇದು ಯಾವ್ದು ಮೆಜರ್ಮೆಂಟ್ ಇಟ್ಟಿಲ್ಲ ನಾನೀಗ, ಆಯ್ತಾ? ನೋಡಿ ಫ್ರಂಟ್ ಶೇಪ್ ಇದೆ ಇದು. ಈಗ ನಾನು ಮೆಜರ್ಮೆಂಟ್ ಇಡ್ತಾ ಇದ್ದೀನಿ, ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ. ಡಾಟ್ಗಳು ನೀವು ಎಲ್ಲರೂ ಹೇಳಿರೋ ತರ ನಿಮ್ಗೆ ಡಾಟ್ಗಳು, ಈಗ 36 ಇಂಚು ಡಾಟ್ಗೆ, 36 ಇಂಚು ಚೆಸ್ಟ್ಗೆ 4 ಇಂಚ್ ಡಾಟ್ ಬರುತ್ತೆ, 40 ಇಂಚಿಗೆ 4.5 ಬರುತ್ತೆ, ಅಥವಾ 28 ಇದ್ರೆ 2.5 ಬರುತ್ತೆ ಡಾಟ್ಗಳು. ಆ ತರನೇ ಕೇಳ್ಕೊಂಡ್ ಬಂದಿರ್ತೀರಲ್ವಾ? ಅದೇ ರೀತಿ ನೀವು ಇಡಕ್ ಹೋದ್ರೆ ಪ್ರಾಬ್ಲಮ್ಗಳು ತುಂಬಾ ಬರುತ್ತೆ. ಚೆಸ್ಟ್ ಲೂಸ್ ಆಗೋಗುತ್ತೆ, ಕೆಲವರಿಗೆ ಚೆಸ್ಟ್ ಟೈಟ್ ಆಗೋಗುತ್ತೆ, ಆಯ್ತಾ? ಚೆಸ್ಟ್ ಲೂಸ್ ಆದ್ರೆ ಅವ್ರಿಗೆ ಮುಂದೆ ಒಂಥರ ಗುಪ್ಪೆ ತರ ಬಂದ್ ಕೂರುತ್ತೆ, ಅದೆಲ್ಲ ಪ್ರಾಬ್ಲಮ್ಗಳು ಇರುತ್ತೆ. ನಾನು ಇವತ್ತು ಯಾವ ತರ ಹೇಳ್ಕೊಡ್ತೀನಿ ಅದೇ ತರ ನೀವು ಡಾಟ್ ನೀವು ಮೆಜರ್ಮೆಂಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಡಾಟ್ಗಳದ್ದು ಚೆಸ್ಟ್ ಸಮಸ್ಯೆಗಳು ಬರಲ್ಲ, ಆಯ್ತಾ? ವಿಡಿಯೋ ಸ್ಟಾರ್ಟ್ ಮಾಡ್ಬಿಡುವ. ಈಗ ನೋಡಿ, ನಾನು ನೆಕ್ ಡೀಪ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ನಮ್ಗೆ ಈಗ ಫ್ರಂಟ್ ಲೆಂತ್ ತಗೊಂಡಿಟ್ಟಿದ್ದೀನಿ, ಆಯ್ತಾ? ನೋಡಿ ಫ್ರಂಟ್ ಲೆಂತ್ ವಿತ್ ಬೆಲ್ಟ್ ಬಿಟ್ಟು ಹೇಳ್ತಾರೆ, ಇದನ್ನ ಬೆಲ್ಟ್ ಬಿಟ್ಬಿಟ್ಟಿದೀವಿ, ಆಯ್ತಾ? ಮೇಲೆ ನೋಡಿ, ಇಲ್ಲಿ ಮೇಲೆ ಇಷ್ಟು ನಾನು ಬಿಟ್ಟಿದ್ದೀನಿ ಎಕ್ಸ್ಟ್ರಾ, ಯಾಕೆಂದ್ರೆ ಅದು ಸ್ಟಿಚಿಂಗ್ ಹೋಗುತ್ತೆ ಅಂತ. ನೋಡಿ ಇಲ್ಲಿ ಇಟ್ಟಾಗ ರೆಡಿ ಇಲ್ಲಿಗೆ ಬರ್ತಾ ಇದೆ, ಆಯ್ತಾ? ನಾನು ಇದಕ್ಕೂ ಅಷ್ಟೇ ಸ್ಟಿಚಿಂಗ್ ಇಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಅದೇ ತರನೇ ನಮ್ಗೆ ಡಾಟ್ ಲೆಂತ್ ಸಿಗುತ್ತೆ. ಡಾಟ್ ಲೆಂತ್ ಇಲ್ಲಿದೆ, ಆಯ್ತಾ? ತುಂಬಾ ಜಾಸ್ತಿ ಆಯ್ತು ಅಂತ ನಾನು ಇಲ್ಲಿಗೆ ಹಾಕೊಂಡಿದ್ದೀನಿ. ಅಂದ್ರೆ ನಮ್ಗೆ ಇದು ಡಾಟ್ ಲೆಂತ್, ಇದು ಇದು ಇಲ್ಲಿಗೆ ಫ್ರಂಟ್ ಲೆಂತ್, ಇದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇಲ್ಲಿ ಮೇಲೆ ರೆಡಿ ಇಲ್ಲಿದೆ, ನಾನಿಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ, ಯಾಕೆಂದ್ರೆ ಹಿಡಿಯಕ್ಕೆ ಅಂತ. ಏನ್ ಹಿಡಿಯಕ್ಕೆ? ಇದು ಬಟ್ಟೆ ಹಿಡಿಯಕ್ಕೆ ಅಲ್ವಾ? ಮೇಲೆ ಶೋಲ್ಡರ್ ಹಿಡಿತೀವಲ್ವಾ, ಅದು. ಈಗ ನಾನು ಒಂದು ಲೈನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ, ಆಯ್ತಾ? ನಿಮ್ಗೆ ಇದು ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈಗ ನೋಡಿ, ನಮ್ಗೆ ಇದು ಡಾಟ್ ಲೆಂತ್ ಸಿಕ್ತು, ಆಯ್ತಾ? ಈ ಲೆಂತ್ ಏನಿದೆ ಇದು ಸಿಕ್ತು, ಆದ್ರೆ ನಮ್ಗೆ ಎಲ್ಲಿ ಡಾಟ್ ಇಡಬೇಕು ಅದು ಗೊತ್ತಾಗ್ತಾ ಇಲ್ಲ ಅಲ್ವಾ? ನೋಡಿ, ಅದಕ್ಕೂ ಪ್ರಾಬ್ಲಮ್, ಅದಕ್ಕೂ ಇಲ್ಲೇ ಸೊಲ್ಯೂಷನ್ ಇದೆ. ನೋಡಿ, ಇಲ್ಲಿ ಹುಕ್ಪಟ್ಟಿ ಇಟ್ಕೊಂಡ್ರೆ ನೋಡಿ, ಹುಕ್ಪಟ್ಟಿ ಸ್ಟ್ರೈಟ್ ಇಟ್ಕೊಂಡ್ರೆ ನೋಡಿ ಅಗಲ ಬಂತು. ಇಲ್ಲೇ ನಾನು ಡಾಟ್ ಅಗಲ ಇಡ್ತಾ ಇದ್ದೀನಿ. ಎಷ್ಟು ಇಡ್ತಾ ಇದೀನಿ? ಎಲ್ಲಿಂದ ಇಡ್ತಾ ಇದೀನಿ ನೋಡಿ, ಈ ಲೈನ್ ಇಂದ ಇಡ್ತೀನಿ, ಯಾಕೆಂದ್ರೆ ನಾವಿಲ್ಲಿ ಉಕ್ಪಟ್ಟಿ ಹಿಡಿಯಕ್ ಜಾಗ ಬಿಟ್ಟಿದೀನಿ. ಆ ಲೈನ್ ಇಂದ ಇಲ್ಲಿಗೆ ಬಂತು ಇದು, ಆಯ್ತಾ? ಈಗ ನೋಡಿ, ಇದನ್ನ ನಾನು ನೋಡಿ ಇದು ಫಸ್ಟ್ ಹಾಕೊಂಡ್ಬಿಡ್ತೀನಿ, ಯಾಕೆಂದ್ರೆ ಇದು ಎಕ್ಸ್ಟ್ರಾ ಪಟ್ಟಿ ಇದು, ಯಾಕೆಂದ್ರೆ ನಾವು ಹಿಡಿದಾಗ ಒಳಗಡೆ ಹೋಗುತ್ತೆ. ನೋಡಿ, ಡಾಟ್ ಇಲ್ಲಿಗೆ ಬಂದಿದೆ, ಆಯ್ತಾ? ಈಗ ನೋಡಿ, ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು ನಾನು.
ಫಿಕ್ಸ್ ಡಾಟ್ ಯಾವತ್ತೂ ಇರಲ್ಲ ಅಂತ ಹೇಳೋದಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ನೋಡಿ. ಈಗ ಮೇಲೆ ನೋಡಿ, ಮೇಲೆದು ಮೆಜರ್ಮೆಂಟ್ ತಗೊಂಡ್ರೆ ನಮ್ಗೆ ಎಷ್ಟು ಬರ್ತಾ ಇದೆ? 9.25 ಬರ್ತಾ ಇದೆ. ಆಯ್ತಾ, ನಾನೀಗ ಇದನ್ನ ಸ್ಟ್ರೈಟ್ 9.25 ಇಡ್ತಾ ಇದ್ದೀನಿ. ಆಯ್ತಾ, 9.25 ಇಲ್ಲಿ ಇಟ್ಟೆ. ಕರೆಕ್ಟಾ? ಈಗ ನಮ್ಗೆ ಡಾಟ್ ಹಿಡಿಯಕ್ಕೆ ಅಂತ ಬಟ್ಟೆ ಬೇಕಲ್ವಾ? ಡಾಟ್ ಎಷ್ಟು ಹಿಡಿತೀವಿ ಅಷ್ಟನ್ನ ನಾನು ಮುಂದೆ ಬಿಟ್ಟೆ. ಅರ್ಥ ಆಗ್ತಿದ್ಯಾ? ಇದು ಲೈನು ಓಕೆ, ಒಂದಾಯ್ತು. ಇನ್ನೊಂದು ಮೆಜರ್ಮೆಂಟು ಚೆಸ್ಟ್ ಮೆಜರ್ಮೆಂಟ್, ಅಂದ್ರೆ ಇದು ಅಪ್ಪರ್ ಚೆಸ್ಟ್ ಆಯ್ತು. ಈಗ ತಗೊಳ್ಳೋದು ಚೆಸ್ಟ್ ಮೆಜರ್ಮೆಂಟ್. ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರ್ತಾ ಇದೆ ಚೆಕ್ ಮಾಡುವ. ಇದು 9.25 ಬರ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ? 1 ಪಾಯಿಂಟ್ ಕಮ್ಮಿ ಇದೆ, 9.25 ಬರ್ತಾ ಇದೆ. ನಾನೇನ್ ಮಾಡ್ತೀನಿ, ಈಗ ಈ ಲೈನಿಂದ 9.25 ಸೀದಾ ಇಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಈಗ 9.25 ಇದು ಇಲ್ಲಿ ಬಂತು. ಈ ಲೈನ್ ಒಂದು ಮಾರ್ಕ್ ಹಾಕ್ಲಿ, ಯಾಕಂದ್ರೆ ಇದು ಡಾಟ್ ಲೈನ್ ಅಲ್ವಾ? ಡಾಟ್ ಬಂದಿರೋ ಲೈನು ಇಲ್ಲಿಗೊಂದು ಲೈನ್ ಹಾಕೊಂಡೆ. ಈಗ ಇಲ್ಲಿ ಲೈನ್ ಇದೆ ಗೊತ್ತಾ? ಈ ಲೈನು ಇಟ್ಟು ಒಂದೇ ಲೆವೆಲ್ಗೆ ಇಟ್ಕೊಳ್ಳಿ. ಇಟ್ಕೊಂಡು ಸೇರಿಸಿ. ಈಗ ಹಿಂಗೆ ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಬಿಟ್ಟಿಲ್ಲ. ಬ್ಲೌಸ್ ಅಲ್ಲಿ ಏನಿದೆ ಅದೇ ಮೆಜರ್ಮೆಂಟ್ ಇಟ್ಟಿದ್ದೀನಿ. ಆಯ್ತಾ? ಈ ಲೈನು ಎರಡು ಸೇರಿಸಿದ್ರೆ ಇಲ್ಲಿಗೊಂದು ಲೈನ್ ಕ್ರಿಯೇಟ್ ಆಯ್ತು ನಮ್ಗೆ. ಅಂದ್ರೆ ಇದೆರಡನ್ನೂ ಸೇರಿಸಿದಾಗ ಇಲ್ಲೊಂದು ಲೈನ್ ಬಂತು. ಇಷ್ಟೇ ಮೆಜರ್ಮೆಂಟ್ ಒಂದು ತಿಳ್ಕೊಳ್ಳಿ. ನಿಮ್ಗೆ ಫಿಕ್ಸ್ ಇರಲ್ಲ. ಇದ್ರ ಮೇಲೆ ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಡಾಟ್ನ ನಾವು ಇಡ್ಬೇಕು ಇಲ್ಲಿ. ಅರ್ಥ ಆಗ್ತಿದ್ಯಾ? ಇನ್ನೊಂದಿದೆ. ಇನ್ನೊಂದೇನು ಗೊತ್ತಾ? ನೋಡಿ ಇಲ್ಲಿ. ಈಗ ನಾನು ಇಲ್ಲಿ ಎಮ್ಮಿಂಗ್ಗೆ ಇಷ್ಟು ಬಿಡ್ತೀನಿ ಮೇಲ್ಗಡೆ. ಆಯ್ತಾ? ಎಮ್ಮಿಂಗ್ ಇಷ್ಟು ಬಿಟ್ಟು ಇಲ್ಲಿಗೆ ರೆಡಿ ಬಂತಿದ್ದು. ಆಯ್ತಾ? ಈಗ ನಾನೇನ್ ಮಾಡ್ತೀನಿ, ಡಾಟ್ ಹಿಡಿಯಕ್ಕೆ ಇಷ್ಟು ಬಿಟ್ಟೆ, ಪ್ಲಸ್ ಬೆಲ್ಟ್ ನ ಹಿಡಿಯಕ್ಕೆ ಅಂತ ಇಷ್ಟು ಬಿಟ್ಟಿದ್ದೀನಿ. ಅಂದ್ರೆ ಇಲ್ಲಿಗೆ ನಾನೀಗ ಕಟಿಂಗ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಈಗ ನಾನು ಒಂದು ಅಂದಾಜಲ್ಲಿ ಇದಕ್ಕೆ 2 ಇಂಚು ಡಾಟ್ ಇಡ್ತಾ ಇದ್ದೀನಿ. ಇಲ್ಲಿಗೊಂದು ಇಂಚು, ಇಲ್ಲಿಗೊಂದು ಇಂಚು, ಟೋಟಲು 2 ಇಂಚು ಡಾಟು ನಾನು ಇದಕ್ಕೆ ಇಡ್ತಾ ಇದ್ದೀನಿ. ಆಯ್ತಾ? ಈಗ ಈ ಲೈನ್ ನ ತಂದು ನಾವು ಕಟಿಂಗ್ ಮಾಡ್ಬೇಕಲ್ವಾ? ಈ ಲೈನ್ ನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಈಗ ಇಷ್ಟ ಆಯ್ತು ನೋಡಿ. ಇಲ್ಲಿದು ಲೆಂತ್ ತಗೊಳ್ಬೇಕು, ಸೈಡ್ ಲೆಂತ್, ಬೆಲ್ಟ್ ಬಿಟ್ಟು. ನಾನು ವಿತ್ ಬೆಲ್ಟ್ ಅಲ್ಲ, ವಿತೌಟ್ ಬೆಲ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಕಟಿಂಗ್. ಆಯ್ತಾ? ನೋಡಿ, ಇದನ್ನ ಮೇಲೆ ನಾನು ಇಲ್ಲಿಂದ ತಗೊಳ್ತಾ ಇದ್ದೀನಿ. ಅಂದ್ರೆ ಇದು ಇಲ್ಲಿಂದ, ಯಾಕೆ ನಾವು ಹಿಡಿಬೇಕಲ್ವಾ? ಅದು ಇಲ್ಲಿಂದ ತಗೊಂಡ್ರೆ ನೋಡಿ ಇಲ್ಲಿಗೆ ರೆಡಿ ಬರ್ತಾ ಇದೆ. ಇದನ್ನ ಇಲ್ಲಿಗೆ ಹಾಕೊಳ್ತೀನಿ, ಯಾಕೆಂದ್ರೆ ನಮ್ಗೆ ಬಟ್ಟೆ ಹಿಡಿಯಕ್ ಬೇಕು. ಈಗ ಈ ಲೈನ್ ನ ತಗೊಬಂದು ಇಲ್ಲಿಗೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಈಗ ನಾನು 2 ಇಂಚು ಡಾಟ್ ಇಟ್ಟೆ ಅಲ್ವಾ? ಆದ್ರೆ ಇದಕ್ಕೆ 2 ಇಂಚೇ ಬರುತ್ತೋ ಇಲ್ವೋ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಗೊತ್ತಾ? ನಮ್ಮ ವೇಸ್ಟ್ ಮೆಜರ್ಮೆಂಟ್ ಇಂದ, ಅಂದ್ರೆ ಸೊಂಟದ ಮೆಜರ್ಮೆಂಟ್ ಎಷ್ಟಿದೆ ಆ ಮೆಜರ್ಮೆಂಟ್ ಇಂದ ನಾವು ಚೆಕ್ ಮಾಡ್ಕೊಳ್ಬೇಕು. ವೇಸ್ಟ್ ಮೆಜರ್ಮೆಂಟ್ ಇದ್ರದ್ದು 31 ಇಂಚ್ ಇದೆ. ಅಂದ್ರೆ ಇದ್ರದ್ದು 31 ಇಂಚ್ ಇದೆ. ಆಯ್ತಾ? ಆ 31ನ ನಾವು 4 ಭಾಗ ಮಾಡಬೇಕು. ನೋಡಿ, ಇದು ಒಂದು ಫ್ರಂಟ್ ಅಂತಂದ್ರೆ ಒಂದ್ ಸೈಡ್ ಕೂರುವಂಥದ್ದು, ಅಂದ್ರೆ ಒಂದು ಭಾಗ ಅಲ್ವಾ? 2 ಫ್ರಂಟ್ ಆಗಿದ್ರೆ 2 ಭಾಗ ಆಗುತ್ತೆ. ಬ್ಯಾಕ್ ಒಂದಾದ್ರೆ ಅದು ಅಗಲ ಮಾಡಿದ್ರೆ ಅದು ಒಂದು ಭಾಗ, ಅಂದ್ರೆ 2 ಭಾಗ ಆಗುತ್ತೆ. ನಾವು ಕಟ್ ಮಾಡಬೇಕಾದ್ರೆ 2 ಭಾಗ, ಇದು 2 ಭಾಗ, ಟೋಟಲ್ 4 ಭಾಗ. ನಾವು 31ನ 4 ಭಾಗ ಮಾಡಬೇಕು. 31ನ 4 ಭಾಗ ಮಾಡಿ ಚೆಕ್ ಮಾಡುವ. ಆಯ್ತಾ? 31 4 ಭಾಗ ಮಾಡಿದ್ರೆ 7.25 ಬರುತ್ತೆ. ಅರ್ಥ ಆಗ್ತಿದ್ಯಾ? ಆ 7.25 ನಮ್ಗೆ ಇಲ್ಲಿಂದ ಇಲ್ಲಿಗೆ ಬರಬೇಕು. ಈ ಡಾಟ್ ಬಿಟ್ಟು ಈ ಲೈನ್ ಇಂದ ಈ ಲೈನ್ಗೆ 7.25 ಬರಬೇಕು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಯ್ತಾ? ನೋಡಿ, ನಾನು ಎಲ್ಲಿ ಹೊಲಿತೀನಿ ಅಲ್ಲಿಗೆ ಇಟ್ಟಿದ್ದೀನಿ. ಈಗ 4:15ಗೆ ಆ ಲೈನ್ ಬಂದು ಕೂರ್ತಾ ಇದೆ. ಈಗ ಅದೇ 4:15ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಈ ಲೈನ್ಗೆ 4:15 ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಮಗೆ ಅರ್ಧ ಇಂಚು ಕಮ್ಮಿ ಬಂತು. ಈಗ ನಾನೇನ್ ಮಾಡ್ತೀನಿ, ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ಜಾಸ್ತಿ ಮಾಡ್ತೀನಿ. ನೋಡಿ, ಈ ಕಡೆ 1/4 ಇಂಚಿನ ಮುಂದಕ್ಕೆ ಹಾಕಿದೆ, ಪುನಃ ಈ ಕಡೆ 1/4 ಇಂಚಿನ ಮುಂದಕ್ಕೆ ಹಾಕಿದೆ. ಈಗ ಒಂದ್ಸಲಿ ಚೆಕ್ ಮಾಡ್ಬಿಡುವ. ಆಯ್ತಾ? 7.25 ಅಲ್ವಾ ನಮಗೆ ಬೇಕಾಗಿರೋದು? 7.25ನ ನಾನು ಇಲ್ಲಿ ಇಟ್ಟರೆ ನೋಡಿ, ಇಲ್ಲಿ 4.5.1 ಬರ್ತಾ ಇದೆ. ಆಯ್ತಾ? ಅದೇ 4.5.1ನ ನಾನು ಇಲ್ಲಿಟ್ಟೆ. ನೋಡಿ, ಈಗ ಕರೆಕ್ಟಾಗಿ ಬಂದು ಕೂತ್ಕೊಳ್ತು. ಅರ್ಥ ಆಯ್ತಾ? ಅರ್ಥ ಆಗಿದೆ ನಿಮ್ಗೆ ಯಾವ ರೀತಿ ಡಾಟ್ಗಳನ್ನ ನೀವು ತೆಗಿಬೋದು ಅಂತ ಅರ್ಥ ಆಗಿದೆ ಅನ್ಕೊಳ್ತೀನಿ ಅಲ್ವಾ? ಈಗ ಇದನ್ನ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನಾವು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು? 2 ಇಂಚು. ನಾನು ಬಿಡೋದು 2 ಇಂಚು, ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಬೋದು. ಆಯ್ತಾ? ನೋಡಿ, ಈ ತರ ನಾವು ಡಾಟ್ ನ ಡಿಸೈಡ್ ಮಾಡಬೇಕು. ಅಕಸ್ಮಾತ್ ನೋಡಿ, ಇದೇ ಮೆಜರ್ಮೆಂಟ್ ಮೇಲೆ ಅಪ್ಪರ್ ಚೆಸ್ಟ್ 9.25 ಇದೆ, ಚೆಸ್ಟ್ ಮೆಜರ್ಮೆಂಟ್ 10.5 ಬಂದಿದೆ ಅಂತ ಅನ್ಕೊಳ್ವಾ. ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 9.25 ಮೇಲಿದೆ, 10.5 ಚೆಸ್ಟ್ ಮೆಜರ್ಮೆಂಟ್ ಬಂದಿದೆ. ಅಂದ್ರೆ ತುಂಬಾ ಚೆಸ್ಟ್ ದಪ್ಪ ಇದೆ ಅವರಿಗೆ ಅಂತ 10.5 ಇಲ್ಲಿಗೆ ಬಂತು ಅಲ್ವಾ? ಈಗ ಇದೇ ಲೈನ್ ಇಲ್ಲಿ ಇರುತ್ತೆ, ಇದು ಬಂದು ಈ ಲೈನ್ಗೆ ಸೇರುತ್ತೆ. ನೋಡಿ, ಈ ಲೈನ್ಗೆ ಸೇರುತ್ತೆ ಹಿಂಗೆ.
ನೋಡಿ, ಅವಾಗ ನಾವು ಇನ್ನು ಡಾಟ್ ಸೈಜ್ನ ದಪ್ಪ ಮಾಡಬೇಕಾಗುತ್ತೆ ಅಲ್ವಾ. ಈ ಸೈಜ್ ಏನಿದೆ ಇದು ಇಲ್ಲಿರೋದು ಇಲ್ಲಿಗೆ ಬರಬೇಕಾಗುತ್ತೆ. ಇಲ್ಲಿಗೆ ಬಂದಾಗ ಈ ಲೈನು ಇಲ್ಲಿಗೆ ಕೂರುತ್ತೆ. ಅಕಸ್ಮಾತ್ 9.25 ಇಲ್ಲೇ ಇದೆ ಆಯ್ತಾ, ಆದ್ರೆ 9 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂತ ಅನ್ಕೊಳ್ವಾ ಆಯ್ತಾ. 37 ಇಂಚು ಅಪ್ಪರ್ ಚೆಸ್ಟ್ ಇದೆ, ಆದ್ರೆ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ, 9 ಇಂಚು ಇಲ್ಲಿಗೆ ಬಂತು. ಈಗ ನಾನು ಈ ಲೈನ್ ನ ಇಲ್ಲಿಗೆ ಸೇರಿಸಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ ನಿಮ್ಗೆ? ಕಮ್ಮಿ ಬಂದಾಗ ಇಲ್ಲಿಗೆ ಬಂತು, ಅವಾಗ ನಾವೇನ್ ಮಾಡ್ಬೇಕು, ಈ ಡಾಟ್ ನ ಇನ್ನು ಒಳಗಡೆ ಮಾಡ್ಕೊಳ್ಬೇಕು, ಡಾಟ್ ಸೈಜ್ ನ ಕಮ್ಮಿ ಮಾಡ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಬರೀ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿ ನೀವು ಒಂದು ಡಾಟ್ ನ ಡಿಸೈಡ್ ಮಾಡಕ್ ಆಗಲ್ಲ, ಒಂದು ತಿಳ್ಕೊಳ್ಳಿ ಆಯ್ತಾ. ಇಷ್ಟು ನಿಮ್ಗೆ ಹೇಳ್ಕೊಟ್ರದ್ ಏನಕ್ಕೆ ಅಂತಂದ್ರೆ, ನೋಡಿ ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಇಷ್ಟು ನಿಮಗೆ ಹೇಳ್ಕೊಡೋದು ನೀವು ತಿಳ್ಕೊಳ್ಳಿ ಅಂತ ಆಯ್ತಾ. ಸುಮ್ನೆ ನೀವು ಒಂದೇ ಮೆಜರ್ಮೆಂಟ್ ನಂದು ಅಂತ ಅಂದ್ಬಿಟ್ಟು ಕೂತ್ಕೊಳ್ಳಂಗಿಲ್ಲ, ನಿಮ್ಗೆ ಈಸಿಯಾಗಿ ಹೋಗುತ್ತೆ. ನೀವು ನೋಡಿ, ಚೆಸ್ಟ್ ವೈಸ್ ಇನ್ ಯಾರನ್ನೂ ಕೇಳೋದೇ ಇಲ್ಲ ನೀವು. ಇದನ್ನ ನೀವು ಗೊತ್ತಾಗೋದ್ರೆ ನಿಮ್ಗೆ ಚೆಸ್ಟ್ ವೈಸ್ ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಚೆಸ್ಟ್ ವೈಸ್ ಅಲ್ಲಿ ಡಾಟ್ ನ ಹೆಂಗ್ ಕೂರ್ಸೋದು ಅಂತ. ಡಾಟ್ ನ ಹೆಂಗ್ ಕೂರ್ಸೋದು ಅಂತ ಗೊತ್ತಾಗೋದ್ರೆ ನಿಮ್ಗೆ ತೊಂದರೆನೇ ಇಲ್ಲ, ಆರಾಮಾಗಿ ನೀವು ಎಲ್ಲಾ ಚೆಸ್ಟ್ ಮೆಜರ್ಮೆಂಟ್ ನು ಕೂರಿಸ್ಕೊಳ್ತೀರಾ. 20 ಬರಲಿ, 25 ಬರಲಿ, 40 ಬರಲಿ, 45 ಬರಲಿ, ಅದಕ್ಕೆ ತಕ್ಕಂಗೆ ನೀವು ಡಾಟ್ ಹಾಕೊಳ್ತೀರಾ ಆಯ್ತಾ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಅರ್ಥ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ ಸಪೋರ್ಟ್ ನಮ್ಗೆ ಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆ ವಿಡಿಯೋಗಳನ್ನ ತಗೊಂಡ್ಬರ್ತೀವಿ. ನೀವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ ಕಡೆಯಿಂದನೂ ಏನೂ ಇರಲ್ಲ ಆಯ್ತಾ. ನೀವು ನಮ್ ಮೋಟಿವೇಶನ್ ಕೊಟ್ರೆ ಮುಂದೆ ನಾನು ಬರೋದು ವಿಡಿಯೋಗಳು ಮಾಡೋಕ್ಕಾಗೋದು. ಇನ್ನೊಂದು, ನಾನೀಗ ಇದರಲ್ಲಿ ಪ್ರಿನ್ಸಸ್ ಕಟ್ಟು ಮಾಡ್ಕೊಡ್ತೀನಿ, ಅಂದ್ರೆ ವಿತ್ ಪ್ರಿನ್ಸಸ್ ಬೆಲ್ಟು ಇರುತ್ತೆ, ವಿತ್ ಪ್ರಿನ್ಸಸ್ ಕಟ್ಟು ಬರುತ್ತೆ, ಅದು ಬರುತ್ತೆ, ಕಟೋರಿ ಬರಬೇಕು. ಇನ್ನು ಸುಮಾರು ವಿಡಿಯೋಗಳಿದೆ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ವಿಡಿಯೋ ಮಾಡಕ್ ಮನ್ಸು ಬರುತ್ತೆ. ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡಕ್ ಮನ್ಸು ಬರಲ್ಲ. ಓಕೆ, ವಿಡಿಯೋ ನೋಡಿದವರು ದಯವಿಟ್ಟು ಫಸ್ಟ್ ಲೈಕ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೀವೇನಾದ್ರು ತಿಳ್ಕೊಳ್ತಿದ್ದೀರಾ ಅಂತಂದ್ರೆ ನಮಗೂ ಏನಾದ್ರು ಒಂಚೂರು ಆಗ್ಬೇಕಲ್ವಾ. ಓಕೆ, ಇಷ್ಟೊಂದು ಗಂಟೆ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ. ಇನ್ನು ನಿಮ್ಮ ಕ್ಲಾಸಸ್ ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ಯಾವ ತರ ಅಂತ ಬೇಕಿದ್ದವರು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸಿಗುವ ಇನ್ನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.